ಬೈ ಖತರ್ನಾಕ್ ಎಕ್ಸ್ಪೀರಿಯನ್ಸ್ ಐತೆ ನೋಡ್ರಿ ಪೂರಾ. ಟ್ರೈನ್ ಮಿಸ್ ಆಯಿತು. ಅಂಕಲ್ ಅವ್ರು ನಡೆದ್ರಂತ ಗುಲ್ಬರ್ಗಕ್ಕೆ ಅವ್ರು ಭೀ. ಸೊ ಯಾವ್ದು ಭೀ ಒಂದು ಎಕ್ಸ್ಪೀರಿಯನ್ಸ್ ಮಾಡ್ರಿ ಅಂತ ತಿಳ್ಕೊರಿ. ಈಗ ಅಂಕಲ್ ಫ್ರೆಂಡ್ಸ್ ಸರ್ ಇವ್ರು. ನೀವು ಭೀ ಹೋಗ್ಬೇಕ್ರಿ ಗುಲ್ಬರ್ಗಕ್ಕೆ? ಯಾದಗಿರು ಈಗ ಇವ್ರು ಅಂಕಲ್ ಅವ್ರು ನೋಡ್ರಿ ಗುಲ್ಬರ್ಗಕ್ಕೆ ಹೋಗ್ಬೇಕು ಇವ್ರು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಭಾಳ ದಿನ ಬಾದು ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡತ್ತಿದೆ. ನಂದು ಬರ್ಡೇ ಬ್ಲಾಗು ಲಾಸ್ಟ್ ಇತ್ತು, ಅದ್ರ ಬಾದ್ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡತ್ತಿದೆ ನೋಡ್ರಿ. ಇವತ್ತು ಯಾಕಂದ್ರು ಇವತ್ತು ಬ್ಲಾಗ್ ಯಾಕೆ ಸ್ಟಾರ್ಟ್ ಮಾಡಿದೆ ಅಂದರು ಮುಂದೆ ಗೊತ್ತಾಯ್ತದು. ಮಾಸ್ಕ್ ಯಾಕೆ ಹಾಕಿದಂತೂ ಅದು ಭೀ ಮುಂದೆ ಗೊತ್ತಾಯ್ತು. ಈ ಸದ್ಯ ನಡೆದಿದೆ ಮುಂಜೆ ಒಂದು 11ಕ್ಕೂ 10-15 ಮಿನಿಟ್ ಕಮ್ಮಿ ಅದ. ನಾನು ನಡೆದೆ ಕೋಚಿಂಗ್ ಸೆಂಟ್ರಿಗೂ ಕ್ಲಾಸ್ ಆದಮೇಲೆ ಬಂದು ಹೇಳ್ತಾ ಮಾಸ್ಕ್ ಯಾಕೆ ಹಾಕ್ಕೊಂಡಿದ್ದೆ, ಇವತ್ತು ಬ್ಲಾಗ್ ಯಾಕೆ ಸ್ಟಾರ್ಟ್ ಮಾಡಿದ ಅಂತ. ಸೊ ಹೋಗಿ ಬಂದು ನಿಮಗೆ ಸಿಗ್ತಾ ಮತ್ತೊಂದು ಮಾಸ್ಕ್ ತೊಗೊಂಡ ನೋಡ್ರಿ. ಡೈಲಿ ಒಂದೊಂದು ಕ್ಲಾಸಿಗೆ ಹೋಗಿ ಬಂದ ನೋಡ್ರಿ. ಅದ್ರ ಬಾದು ರೆಡಿಯಾಗಿ ನಡೆದಿದ್ದೆ ನಾ ಊರಿಗೆ. ಯಾಕಂದ್ರೆ ನನಗೆ ಕಂಟ್ರೋಲ್ ಆಗೋದ. ನಾ ಹೆಚ್ಚಿಗೂ ಮನೆ ಬಿಟ್ಟು ಊರು ಬಿಟ್ಟು ಓದಿನೋ ಇಲ್ಲ ಎಲ್ಲಿ ಭೀ. ಸೊ ಅಂದ್ರೆ 40 ಡೇಸ್ ಆಯ್ತು ಆಲ್ಮೋಸ್ಟ್. ಇವತ್ತಿಗೆ 11 ತಾರೀಕು ಅದೆಲ್ಲ. ನಾವು 4 ತಾರೀಕಿಗೆ ಬಿಟ್ಟಿದ್ದೇವೆ ಅಲ್ಲಿಂದು. 5 ತಾರೀಕು ಮುಂಜಾನೆ ಇಲ್ಲಿದ್ದೇವೆ. ನಿಮಗೆಲ್ಲ ಗೊತ್ತಿದ್ದೀನಿ ಮಾತದ. ನಂಗೆ ಈಗ ಯಾಕೋ ನೆನಪು ಹೊಂಟದ ಮನೆದು. ನಡೆದಿದ್ದೆ ಮನೆಗೆ ಎಲ್ಲರೂ ಬ್ಯಾಡ ಅಂತ ಅಂದ್ರೂ ನಡೆದಿದೆ. ಈಗ ಮತ್ತು ಹಂಗಾರ ಸುಟ್ಟಿನೇವ ನಮ್ಮದು ಫಸ್ಟ್ ಸಾಫ್ಟ್ವೇರ್ ಮುಗ್ದ್ಯದ ಕಲಿಯೋದು. ಸೊ ಅದಕ್ಕೆ ಜರ ಸುಟ್ಟಿ ಅಂತ ತಿಳ್ಕೊರಿ. 1-2-3 ದಿನ ಸುಟ್ಟಿ ಅಂದ್ರು ಖಾಲಿ ಒಂದು ಪ್ರಾಕ್ಟೀಸ್ ಮಾಡೋದ, ಅದೆಲ್ಲ ಮಾಡಿಬಿಟ್ಟಿದೆ ಎಲ್ಲ. ಈಗ ಟೈಮ್ ಭೀ ಅದ. ನಾನು ನಡೆದಿದ್ದೆ ಊರ ಕಡೆ. ಬ್ಯಾಗ್ ಅದನ್ನ ಎಲ್ಲ ತೊಗೊಂಡು ನಡೆದಿದ್ದೆ. ಮತ್ತು ಈಗ ಇದು ಇಟ್ಟು ದೊಡ್ಡದು ಬ್ಯಾಗ್ ಅದ ನೋಡ್ರಿ. ಇದೊಂದು ಕಾಲೇಜ್ ಬ್ಯಾಗ್ ಸಣ್ಣದು. ಹೋಲತ್ತದ 7:15 ಮಿನಿಟಿಗೆ ಅದ ಟ್ರೈನು. ಏನು ಭೀ ಬುಕ್ ಅದನ್ನು ಮಾಡಿಲ್ಲ. ಲೋಕಲ್ ನಡೆದಿದೆ. ಲೋಕಲ್ ನೋಡ್ರಿ ಹೆಂಗೆ ಎಕ್ಸ್ಪೀರಿಯನ್ಸ್ ಹೆಂಗೆ ಆಯ್ತದು ನೀವು ತೋರಿಸ್ತಾ ಹೋಲತ್ರಿ ಎಲ್ಲ ಪೂರ. ಇದು ವಿಡಿಯೋ ಪೂರ ನಾಳೆಗೆ ಏನು ಮಾಡ್ತಾ ನೋಡ್ರಿ. ಆ ದಿನ ಬಾದ್ ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡ್ತೀವಿ ನೋಡ್ರಿ. ವೆರಿ ಸೀರಿಯಸ್ಲಿ ಎಲ್ಲರೂ ಐತಿ. ನಾಳೆ ನಾಡ್ದಿಗೂ 2 ದಿನ ಕ್ಲಾಸ್ ಅವ. ಅದು ಭೀ ಪ್ರಾಕ್ಟೀಸ್ ಮಾಡೋದ ಖಾಲಿ. ನಮ್ದೇನು ಇವತ್ತನ ಕಲ್ತೀವಿ ನೋಡ್ರಿ. ಈಸ್ ದಿನ ಏನರ 35-40 ಡೇಸು ಸಾಫ್ಟ್ವೇರ್ ಎಲ್ಲ ಮುಗ್ದ ಪೂರ ಒಂದು ಆಟೋಕ್ಯಾಡು. ಸೊ ಎಲ್ಲರೂ ಒಮ್ಮೆ ಹೋಗೋರಂತ ಅಲ್ಲತ್ತಾರ ನಾಡ್ದಿಗೂ. ಬಟ್ ನನಗೆ ಭಾಳ ಮನ್ಸಾಗ್ಯದ ಹೋಗರ್ಬೇಕು. ನಂಗಾರ ಮನ್ಸಾಗ್ಯದ. ಲಾಸ್ಟ್ ಟೈಮ್ ನನ್ನ ಬಟ್ಟೆ ದಿನನೇ ಹೋಗೋರ ಅಂದಿದ್ದಾನ. ಹಾಗೆ ಮತ್ತು ವಾಪಸ್ ಬಂದ ನಿಮ್ಗೆಲ್ಲ ಗೊತ್ತಿದ್ದೀನಿ ಮಾತದ. ಸೊ ಇವತ್ತು ಬಿಡಲ್ಲ, ಹೋಗಿ ಬೈ PG. ನಂಗೀಗ ಹೇಗೆ ಹೋಗ್ಲಿ ಊರಿಗೆ, ಹೇಗೆ ಹೋಗ್ಲಿ ಮನೆಗೆ ಅನ್ನಿಸ್ತದೆ. ಅದಕ್ಕೆ ನಡೆದೇನ 2 ದಿನದಾಗ್ರೆ ಎಲ್ಲರೂ ಹೊಂಟವೆ ನೋಡ್ರಿ. ಬೈ ಇದೇ ರೋಡ್ ಮೇಲೆ ಏನರ 40 ಡೇಸ್ ತಿರುಗಿದೆ ನೋಡ್ರಿ. ಆಯ್ತು ಹೋಗೋರಿ. ನಾನು ನಡೆದ ನೋಡ್ರಿ ಸ್ಟೇಷನ್ ತನಕ ಬಸ್ಸಿಗೆ. ಡೈರೆಕ್ಟ್ ಮೆಟ್ರೋ ಭೀ ಹೋಗ್ಬೋದು 60 ರೂಪೀಸ್ದಾಗ. ಬಟ್ ಬಸ್ಸಿಗೆ ನಡೆದ ಏನೋ ಟೈಮ್ ಅದ. ಹೇಗಿದೆ ಈಗ ಇನ್ನೂ 1 ಅವರ್ ಅದ. ಹೋಗಿ ಸಿಗ್ತಾ ಡೈರೆಕ್ಟ್ ಬಸ್ ಸ್ಟೇಷನ್. ಈಗ ಬಂದೇವು ನೋಡ್ರಿ ಮಹಾಲಕ್ಷ್ಮಿ ಮೆಟ್ರೋ ಸ್ಟೇಷನ್. ಇಲ್ಲಿ ಬಸ್ಸಿಗೆ ಬಂದು ಮತ್ತೆ ಹೋಗ್ಬೇಕಾಯ್ತದು ಯಶವಂತಪುರ. ಡೈರೆಕ್ಟ್ ಬಂದರೂ ಬಸ್ ಇಲ್ಲ. ಸೊ ಮಹಾಲಕ್ಷ್ಮಿ ಮೆಟ್ರೋ ಸ್ಟೇಷನ್ ಬಲ್ಲಿ ಬಂದು ಮಹಾಲಕ್ಷ್ಮಿ ಲೇಔಟ್ ಏನೋ ಮೇ ಬಿ ಅಲ್ಲಿ ಬಂದು ಹೋಗ್ಬೇಕು. ಮೆಟ್ರೋ 10 ರೂಪಾಯಿ ಟಿಕೆಟ್ ಅದ. ಡೈರೆಕ್ಟ್ ಹೋಯ್ತು ಯಶವಂತಪುರ. ದಮ್ ಹೊಂಟ್ರಿ. ಇದು ಬ್ಯಾಗ್ ಒಂದು ಅಜ್ಜೆ ಆಗ್ಯದ, ಅದಕ್ಕೆ ಮಾತು ಬೇಡ ಬರ್ಬೋದು. ಈಗ ಬಂದೇವು ನೋಡ್ರಿ ಯಶವಂತಪುರ ರೈಲ್ವೆ ಸ್ಟೇಷನ್ ಬಲ್ಲಿ. ಮೆಟ್ರೋ ಸ್ಟೇಷನು ಬಟ್ ರೈಲ್ವೆ ಸ್ಟೇಷನ್ ಭೀ ಇಲ್ಲೇ ಅದೇನೋ ಮೇ ಬಿ. ಸೊ 6:30 ಟೈಮು. ನಾ ಹಾಫ್ ಆನ್ ಅವರ್ ಅದ ಟ್ರೈನಿಗೆ ಬಿಡ್ಲಕ್ಕ ಹೋಯ್ತು. ಬೈ ಟ್ರೈನ್ ಮಿಸ್ ಆಯ್ತು. ಹಬ್ಬ ಬೈ ಇಲ್ಲಿ ಇಷ್ಟು ಖರಾಬ್ ಸ್ಕ್ಯಾಮ್ ಆಯಿತು. ಅದು ಯಾವುದೋ ಕಣ್ಣೂರು ಟ್ರೈನಿಗೆ ಕುಂತಿದ್ದಾನ. ಲಾತ್ರಿ ಎಕ್ಸ್ಪ್ರೆಸ್ ಇತ್ತು. ಟಿಕೆಟ್ ತೆಗೆದಿದೆ, ಎಲ್ಲ ತೆಗೆದಿದೆ. ಮಿಸ್ ಆಯ್ತು ಬಸ್ ಟ್ರೈನ್. ಭಾವ ಉಡಿದ ಪ್ರಾಮಿಸ್ ಅಪ್ಪ. ಅವನು ಇಷ್ಟು ಖರಾಬ್ ರಿಗ್ರೆಟ್ ಆಗ್ಲತ್ತಪ್ಪ. 1 ನಿಮಿಷನಾಗ ಟ್ರೈನ್ ಹೋಯ್ತು. ಜಸ್ಟ್ 1 ಮಿನಿಟ್, ಹಾಫ್ ಮಿನಿಟ್ ಅಂದ್ರೆ ಭೀ ಹೋಯ್ತು ನೋಡ್ರಿ. ಅಂದ್ರೆ ಭೀ ನಡೀತು. ಭಾಳ ಖರಾಬ್ ಆಯ್ತು ನನ್ನ ಸಂಗಟಿಕ. ಮೈ ಎಲ್ಲ ಗರ್ಮಿ. 1 ಮಿನಿಟಿಂದು ಕಿಮ್ಮತ್ತು ತಿಳ್ಕೊರ್ರಿ. ಹೆಂಗೋ ಅನಿಸ್ತೈತಿ. ಭಾಳ ಖರಾಬ್ ಅನಿಸ್ತೈತಿ ಪ್ರಾಮಿಸ್ ಅಪ್ಪ.
ನನಗೆ ಗೊತ್ತಿಲ್ಲ, ನನಗೆ ವಿಡಿಯೋ ಬಂದೇ ಮಾಡ್ಬೇಕು ಅನ್ಸಲ್ಲ. ನಾವು ನಾ ಬಂದೇ ಕುಂತಿದ್ದೆ ಪೈಲೇನೆ, ಸಾತಕ್ಕೆ ಬಂದು ಕುಂತೆ ಟ್ರೈನ್ನಾಗ. ವಾಶ್ರೂಮ್ ಕತನ ಹೋದ ಅರ್ಬದು ಫೋನ್ ಹಚ್ಚರೊಬ್ರು. ಅವರು ಮುಂದಿನವ್ರು ಕೇಳಿದ್ರು ಎಲ್ಲಿಗೆ ಹೋಗ್ಬೇಕಂತ. ನಾ ಬೀದರ್ ಅಂದ, ಬೀದರ್ ಟ್ರೈನ್ ಜಸ್ಟ್ ಬಿಟ್ಟಕ್ಕೆ ನೋಡ್ರಿ ಅಂದು. ಸೊ ಹಿಂಗಾಯ್ತು. ನಿಮಗೆ ಗೊತ್ತಿದ್ದಂಗೆ ಟ್ರೈನ್ ಮಿಸ್ ಆಯ್ತು ನೋಡ್ರಿ. ಅವನ್ನ ಎಷ್ಟು ಆಸೆ ಇಟ್ಕೊಂಡು ಹೋಗೋರಂದ ಡೈರೆಕ್ಟ್ ಕಮಲನಗರ್ ತಗಂತ ಟ್ರೈನ್ ಇವತ್ತೇ ನಡೆದೇನ, ನಾಳೆಗೆ ಹೋಗ್ಬೋದಿತ್ತು. ಇಷ್ಟು ಓಡಿದ ಪೂರ ದಮ್ಮೆ ಬಂತು ನೋಡ್ರಿ. ಇದು ಯಾವುದೋ ಟ್ರೈನ್ ನಡೆದದೆ ಖರೆ ನೋಡ್ರು. ನನಗೆ ಖರೆ ಅನ್ಸುತ್ತೆ ನಾ ಇಷ್ಟು ಭೀ ಹೆಂಗೆ ನೋಡಲ್ಲ ಪ್ಲೇ ಇರೋದ ಅಂತ. ನಂದು ಎಲ್ಲಿ ಮಿಸ್ಟೇಕ್ ಆಯ್ತು ಅಂದ್ರೆ ನಾವು ವಾಶ್ರೂಮ್ಗೆ ಹೋಗಿದ್ದೆ ಪೂರ 7-14 ಮಿನಿಟಿಗೆ ಬಂದಿದ್ದೆ ನಾ ಸೀಟಿನ ಮೇಲೆ. ಅವ್ರು ಮುಂದಿನವ್ರು ಕೇಳಿದ್ರು, ನಾ ಫೋನ್ನಾಗ ಮಾತಾಡತ್ತದ ಎಲ್ಲಿ ಹೋಗೋದಂದ್ರೆ ಬೀದರ್ಕ್ ಅಂದ್ರೆ ಜಸ್ಟ್ ಟ್ರೈನ್ ಬಿಟ್ಟುತ್ತೆ ನೋಡಂದ್ರು. ನಾವು ಓಡಿ ಭಾವ ಓಡ್ದ. ನಂದು ಏನರ ಅರ್ಧ ಗಂಟೆ ನನ್ನ ದಮ್ಮೆ ಹೋಗಿಲ್ಲ. ಹಿಂಗೆ ಪೂರ ಶ್ವಾಸ ತೊಗೊಳಕ್ಕೆ ಕರೆಕ್ಟ್ ಬಂದಿಲ್ಲ. ಅವ್ನು ಭಾವ ಫಾಸ್ಟ್ ಹೊಡ್ದ. ಟ್ರೈನ್ ಮಿಸ್ ಎಲ್ಲ ಆಯ್ತು ಅಂದ್ರೆ ಈ ಬ್ಯಾಗಿನ ಕಡೆಯಿಂದ ಬ್ಯಾಗ್ ಒಂದು ವಜ್ಜಿ ಇತ್ತು, ಅದಕ್ಕೆ ಫಾಸ್ಟ್ ಓಡ್ಲಿಕ್ಕಾಗಿಲ್ಲ, ಏನಿಲ್ಲ. ಐತಿ ಗುಲ್ಬರ್ಗ ಟ್ರೈನ್ ಅದ 9ಕ್ಕೂ, ಅದಕ್ಕೆ ಹೋಯ್ತಾ ಇದೇ ಟಿಕೆಟ್ ತೋರಿಸಿ ನೋಡ್ರಿ. ಟಿಕೆಟ್ ಭೀ ತೆಗೆದಿದೆ ಲೋಕಲ್. ಎಡ್ಡು ಆಲ್ಮೋಸ್ಟ್ ಅಷ್ಟೇ ಬೀಳ್ತದೆ ಅಂತ ತಿಳ್ಕೊರಿ. ಇದು ಟ್ರೈನು ಗುಲ್ಬರ್ಗಕ್ಕೆ ಚೇಕ್ ಹೋಯ್ತದು. ಅದ್ರ ಬಾದ್ ಜರ ಟಿಕೆಟಿಗೆ ರೊಕ್ಕ ಹೋಯ್ತವ ಒಂದು ಅಬಸಿ, ಒಂದು 250 ರೂಪಾಯಿ ಅಂದರೆ 500 ರೂಪಾಯಿದ ರಿಸರ್ವೇಷನೇ ಇದ್ದಾವೆ. ನಾವು ಬೈ ಖತರ್ನಾಕ್ ಎಕ್ಸ್ಪೀರಿಯನ್ಸ್ ಐತೆ ನೋಡ್ರಿ. ಪೂರ ಟ್ರೈನ್ ಮಿಸ್ ಆಯಿತು. ಅಂಕಲ್ ಅವ್ರು ನಡೆದ್ರಂತ ಗುಲ್ಬರ್ಗಕ್ಕೆ ಅವ್ರು ಭೀ. ಸೊ ಯಾವ್ದು ಭೀ ಒಂದು ಎಕ್ಸ್ಪೀರಿಯನ್ಸ್ ಮಾಡ್ರಿ ಅಂತ ತಿಳ್ಕೊರಿ. ಈಗ ಅಂಕಲ್ ಫ್ರೆಂಡ್ಸ್ ಅರ ಇವ್ರು. ನೀವು ಭೀ ಹೋಗ್ಬೇಕ್ರಿ ಗುಲ್ಬರ್ಗಕ್ಕೆ, ಯಾದಗಿರು. ಈಗ ಇವ್ರು ಅಂಕಲ್ ಅವ್ರು ನೋಡ್ರಿ ಗುಲ್ಬರ್ಗಕ್ಕೆ ಹೋಗ್ಬೇಕು ಇವ್ರು ನಮ್ಮ ಸಂಗಡ. ನೋಡ್ರಿ ಯಾವುದು ಲೈಫ್ನಾಗ ಏನಾಯ್ತದು ಎಲ್ಲ ತಿಳ್ಕೊಬೇಕಾಯ್ತು, ನೋಡ್ಬೇಕಾಯ್ತದು. ಹೊಸ ಎಕ್ಸ್ಪೀರಿಯನ್ಸ್ ಸಿಗ್ತಾವ ಅಂತ ತಿಳ್ಕೊರಿ. ಹೋಗರಿ ಗುಲ್ಬರ್ಗ ಚೇಕದು ಹೋಯ್ತದು. ಟ್ರೈನ್ ಜರ ಲೇಟ್ ಅದ, 8:50 ಇಲ್ಲಿ ಬರ್ತದೆ, ಮತ್ತು 9:40 ಇಲ್ಲಿಂದ ಬಿಡ್ತದೆ. ನೋಡ್ರಿ ರಾತ್ರಿ ಬೇಗನ ಇಲ್ಲೈತೆ ತೋರಿಸ್ತಾನೆ. ಬೈ ಟೈಮು 1 ಆಗೈತೆ ನೋಡ್ರಿ. ಜಾಗನೇ ಬೈ ಬಂದೇವು ನೋಡ್ರಿ ಫೈನಲಿ ಕಲಬುರ್ಗಿ. ಪೂರಾ ಟ್ರೈನಿನಾಗ ಎಷ್ಟೆಷ್ಟು ಜಾಗ ಇದ್ದಿಲ್ಲ. ಸೊ ಅದಕ್ಕೆ ಎಷ್ಟು ಭೀನೇ ತೋರ್ಸೋಕ್ಕಾಗಿಲ್ಲ. ಈಗ ರೈಲ್ವೆ ಸ್ಟೇಷನ್ ಬಂದು ಡೈರೆಕ್ಟ್ ಬಸ್ ಸ್ಟ್ಯಾಂಡ್ ಬಂದಿದೆ. ಇಲ್ಲಿ ಫ್ರೆಶ್ ಆಗಿ ನಾಷ್ಟ ಮಾಡಿ ಹೋಯ್ತಾ. ಯಾಕಂದ್ರೆ ನಾಷ್ಟ ಪಾರ್ಸಲ್ ತೊಗೊಂಡಿದ್ದೆ, ನೈಟು ಊಟನೇ ಮಾಡಿಲ್ಲ. ಯಾಕಂದ್ರೆ ಜಾಗನೇ ಕಾಲು ಇಕ್ಲಿಗೆ ಭೀ ಜಾಗ ಇದ್ದಿಲ್ಲ. 1-2 ಕ್ಲಿಪ್ ಹಾಕಿರ್ಬೇಕು, ನೀವು ನೋಡಿರ್ಬೇಕು. ನೋಡ್ರಿ ಏನರ ಇಲ್ಲಿ ಫ್ರೆಶ್ ಆಗಿ ನಾಷ್ಟ ಮಾಡಿ ಸಿಗ್ತಾ ಅಂದ್ರಿ. ನೈಟ್ ತೊಗೊಂಡಿದ್ದು ಊಟ ವೇಸ್ಟ್ ನೋಡ್ರಿ. ಫ್ರೆಶ್ ಆಗಿ ಹಸು ಹೋಗಿ ನಾಷ್ಟನೂ ಮಾಡಿದೆ ನೋಡ್ರಿ. ಐತಿ ಡೈರೆಕ್ಟ್ ಹೋಯ್ತಾ ಸಿಗ್ತಾ. ಟೈಮ್ 7 ಆಗ್ಯದ ನೋಡ್ರಿ. ಬದಕಿ ಬಸ್ ಈಗ ವೇಟ್ ಮಾಡ್ಬೇಕಾಯ್ತು. ಬದಕಿ ಬಸ್ ಬರೋಣಕ್ಕೆ ಸಿಗ್ತಾನೆ. ಈ ಬೀದರ್ಗೆ ಹೋಗೋದು ಮತ್ತು ಭಾಳ ಲಾಂಗ್ ಆಯ್ತಂತ ಬಲ್ಕಿ ಬಸ್ ಕಡೆಯಿಂದ ವೇಟ್ ಮಾಡ್ಬೇಕಾಯ್ತು. ಮತ್ತು ಫೈನಲಿ ಬಸ್ಸು ಬೈ ಬಂದೇವು ನೋಡ್ರಿ. ಫೈನಲಿ ಕಮಲನಗರ್ ಪೂರ ಸಾತ್ರಿ ಹಿಡಿದ್ರೆ ನಾ ಯಾವುದೇ ಬಸ್ಸಿನ ಇರಿದೆ ಮಕ್ಕೊಂಡಿದ್ದಾನೆ. ನಮ್ಮ ಸಾಯಿಬಾಬಾ ಕರ್ಲೆ ಬರ್ತಾರೆ ನೋಡ್ರಿ. ನೀವು ಟೈಮ್ 2 ಸಾಯಿ 2 ಭಾಳ ಬಸ್ ಸಿಕ್ಕಿರ್ ನೋಡ್ರಿ ನಮ್ಮ ಸಾಯಿಬಾಬಾ. ಅದ್ರ ನಾಚಲತ್ರ ಏನೋ ಕಟಿಂಗೀಗ ಭಾಳ ತಡದ. ಇಲ್ಲಿ ಸೈಡಿನ ದಾಡಿ ಮಾಡ್ಕೊಂಡ ಅರ್ಜೆಂಟ್ ಮನೆಗೆ ಹೋಗುತ್ತೆ. ಯಾಕಂದ್ರೆ ಮನೆ ಕಡೆಯಿಂದ ಬಂದಿದ್ದಿಲ್ಲ. ಆಮೇಲೆ ಬಂದು ಮತ್ತೆ ಕಟಿಂಗ್ ಮಾಡ್ಕೊತೇನೆ ನಾನು ನಮ್ಮ ಸಾಯಿ ಸಂಜೆ. ಗಾಡಿ 40 ಡೇಸ್ ಬಾದ್ ನಡ್ಸ್ಲತ್ತದ ನೋಡ್ರಿ. ನಾ ಬೈಕೆ ಹೋಗಾರೆ ಬಂದ ನೋಡ್ರಿ. ಊರಿಗ ಬಂದ್ವಿ ಅಂದ್ರ 1.5 ಗಂಟೆ ಆಯಿತು. ಊರಾಗ ಲೈಟೇ ಇಲ್ಲ. ಕಮಲರ್ಗೂ 1% ಚಾರ್ಜ್ ಇತ್ತು. ವೀಡಿಯೋ ಮಾಡಿನಾಗ ನಮ್ಮದು ಅಕ್ಕ ಹಳ ದೊಡ್ಡಕ್ಕಿ ಮನೆಗ ಊರಾಗ ಕೂಸುಗಳವ ಅಂತ ತಿಲ್ಲಕ್ಕೆ ತೊಗೊಂಡಿದ್ದೆ. ಫೋನ್ ಸ್ವಿಚ್ ಆಫ್ ಆಯ್ತು. ಆಮೇಲಿಂದ ನೆಂಪು ಹೋಯ್ತು, ಅಲ್ಲೇ ಬಿಟ್ಟು ಬಂದು ತಿಲ್ಲಕ್ಕೆ ಏನೇನು ತೊಗೊಂಡಿದ್ದೆ ಅದು. ಆಮೇಲಿಂದ ಬಂದ ಮಮ್ಮಿ ಹೋದರು ಎಲ್ಲೋ ಮ್ಯಾರೇಜ್ ಅದಂತ. ನಮ್ಮದು ದೊಡ್ಡವ್ವಂದು ಯಾರದೋ ಅಣ್ಣಂದು ಏನೋ ರಿಲೇಟಿವ್ ಅಂತ ತಿಳ್ಕೊರಿ. ಮಮ್ಮಿ ಭೀ ಹೋದರು. ಲೈಟ್ ಇಲ್ಲ ನೋಡ್ರಿ. ಫೋನ್ ಸ್ವಿಚ್ ಆಫ್ ಆಗಿತ್ತು. ಇಲ್ಲ ಮನೆ ಬಾಜು ಅಕ್ಕನವ್ರದ್ದು ಮನೆಗೆ ಹತ್ತಿದೆ. ಇನ್ನೂ ಫ್ರೆಶ್ ಆಗಿಲ್ಲ. ಟೈಮಿಗೆ 12:30 ಆಗ್ಯದ ನೋಡ್ರಿ. ಹೋಗ್ರಿ ಫ್ರೆಶ್ ಆಗಿ ಆಮೇಲೆ ಸಿಗ್ತೇನೆ. ಇಲ್ಲಿ ಬರ್ರೋ ಹಾಯ್ ಒಂಚೂಟು
ಈಗತ್ತನ ಮಕ್ಕೊಂಡಿದ್ದೆ ನೋಡ್ರಿ. ಈಗ ಎದ್ದು ಸುಮ್ ಕವರ್ಗೆ ಹೋಗಿ ಕಟಿಂಗ್ ಮಾಡ್ಕೊಂಡು ಬರ್ರ ಅಂತ ಅಲ್ಲತ್ತಿದೆ. ರಾತ್ರಿ ಏನೋ ಮಕ್ಕೊಂಡಿಲ್ಲ ನೀನು, ಸೊ ಅದಕ್ಕೆ ಈಗ ಬರ್ತಾನಂತ ಅಳ್ತಾನ. ಒಬ್ಬನೇ ಹೋಯ್ತಾ ಕಟಿಂಗ್ ಮಾಡ್ಕೊಂಡು ಬರ್ತಾ, ಅದ್ರ ಬಸ್ ಸಿಗ್ತಾ ಏನಿಲ್ಲ. ಪೂರ ಸುಸ್ತಾಗಿದೆ. ವಂಚ ಬಾಯ್ ಬಾಯ್ ಬಾಯ್. ಇದು ನೆಕ್ಸ್ಟ್ ದಿನ ಮುಂಜಾನೆ ನೋಡ್ರಿ. ಸೊ ವಿಡಿಯೋ ನೋಡಿರ್ಬೇಕು ಬಂದಿಂದು. ಮತ್ತೊಂದು ವಿಡಿಯೋ ಚಾಲು ಮಾಡಪ್ಲೇ ಇದೆ. ಸೊ ಅದಕ್ಕೂ ಈ ವಿಡಿಯೋ ಬಂದಿದ್ದ ವಿಡಿಯೋ ಎಂಡ್ ಮಾಡತ್ತಿದೆ. ನೆಕ್ಸ್ಟ್ ವಿಡಿಯೋದಾಗ ನೋಡಿಟ್ರಿ. ಇವತ್ತಿನ ವಿಡಿಯೋ ನೀವು ನೋಡಿರ್ಬೇಕು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಭಾಳ ದಿನ ಬಾದು ವಿಡಿಯೋ ಚಾಲು ಮಾಡತ್ತ ಊರಾಗೂ. ಸೊ ನಿಮ್ಗೆ ಗೊತ್ತಿರ್ಬೇಕು ನಾ ಬಂದಿದ್ದೆ ಬೆಂಗಳೂರಿನಿಂದ. ಅದೆಲ್ಲ ನೋಡಿರ್ಬೇಕು ನಿನ್ನಿಂದ ವಿಡಿಯೋದಾಗ. ಇವತ್ತೇನಪ್ಪ ಅಂದ್ರೆ ಸೇಮ್ ಡೈಲಿ ಬ್ಲಾಗ್ ಮಾಡ್ತಾ ಒಂದು 5 ದಿನ ಮಾಡ್ತಾ ಮಮ್ಮಿ ನೋಡ್ರಿ ಬಂದಿಂದ ರಿಯಾಕ್ಷನ್ ಮಮ್ಮಿ ಕೇಳೋರು ಹೆಂಗೆ ಅನಿಸ್ತದೆ ಎಲ್ಲ. ಪೂರಾ ಒಂದು ತಿಂಗಳು 40 ಡೇಸ್ ಬಾದ್ ಇವತ್ತು ವಿಡಿಯೋದಾಗ ಬಂದಾರ ನೋಡ್ರಿ ಮಮ್ಮಿ. ಆರಾಮಿದ್ದೀರಿ ಮಮ್ಮಿ? ಏನು ಮಾಡ್ತೀರಿ? ಹೆಂಗೆ ಅನ್ಸತ್ತ ನಾ ಬಂದಿದ್ದೆ ಬೆಂಗಳೂರದಿಂದ? ಇಲ್ಲಿ ಹೇಳ್ರಮ್ಮ, ಇಲ್ಲಿ ಹೇಳ್ರಿ. ಆಯ್ತು. ನಮ್ಮ ಮಮ್ಮಿ ಊರಾಗಿದ್ರು ಬೈತಾರ, ಹೋದ್ರೆ ನೆನೆಸ್ತಾರ, ಜೀವ ಮಾಡ್ತಾರ. ಹೆಂಗೇನಮ್ಮ? ಎಲ್ಲಿ ಹೋಗತ್ತೆ ಈಗ? ಗಪ್ಪ ನಾವು ಈಗ ಸದ್ಯ ನಡೆದ ಅವ್ರಿಗೂ ಈಗ ಇವನಿಗೆ ಕರ್ಕೊಂಡು. ಹೇಯ್, ಎಲ್ಲಿ ಹೋಗ್ರಿರೋ? ಚಾವಿ ತಗೊಂಡು ಹೋಗು. ಇದ್ರಾಗೆ ಇದ್ರಬೇಕು ಮೇ ಬಿ ಚಾವಿ ಇಲ್ಲ. ಸೊ ರಾತ್ರಿ ಹೆಂಗಂದ್ರು ಲೇಟಾಗಿ ಇದು ಊಟ ಮಾಡಿ ನಾ ಮಕ್ಕೊಂಡಿದ್ದೆ. ಮೊನ್ನೆ ನಿದ್ದೆನೇ ಇಲ್ಲಲ್ಲ ಎಷ್ಟು ಭೀ, ಅದಕ್ಕೆ ರಾತ್ರಿ ವಿಡಿಯೋ ಎಂಡ್ ಮಾಡೋಕ್ಕಾಗಿಲ್ಲ. ಚಾವಿ ಯಾರು ಹೊಂಟಾರ? ಡೇಟು 13 ಡೇಟು ಅದ ನೋಡ್ರಿ. ಇವತ್ತು ಹೆಂಗಂದ್ರೆ ಇವತ್ತೇ ಬರಪ್ಲೇ ಇದ್ದ. ಹಂಗಾರನ ಎಲ್ಲರೂ ಹೊಂಟಾರ ನಮ್ಮ ಫ್ರೆಂಡ್ಸು. ನಾನೇ 2 ದಿನ ಸುಮ್ಮ ಮನ್ಯಾಗ ಎಕ್ಸ್ಟ್ರಾ ಇರೋಂತ 2 ದಿನ ಪೈಲೆ ಬಂದಿದ್ದೆ ನೋಡ್ರಿ. ಒಂದು ದಿನಾರ ನಿನ್ನಿನ ದಿನ ಪೂರ ಬಂದಿನ ದಿನ ನಿದ್ದೆ ಮಾಡೋದ್ರಾಗ ಹೋಯ್ತು. ಈಗ ಎದ್ದಿದ್ದ ಎಲ್ಲ ಒಂದು ಸುಖಂಗೆ ಎದ್ದಿದ್ದ. ಹೋಗ್ರೆ ಈ ಟೈಮ್ 12:30 ಆಗ್ಯದ ನೋಡ್ರಿ. ಪೂರ ಕವರ್ಗೆ ಹೋಗಿ ಬಂದು ಬಿಸಿಲ್ರ ದಬ್ಬಸದ ನೋಡ್ರಿ. ನಾವು ಅವ್ರದಾಗ ಒಟ್ಟಿಲ್ಲ ಬಸ್. ಈ ಕವರ್ಗೆ ಹೋಗಿ ಬಂದು ಮತ್ತು ಆಮೇಲಿನ ಸಿಗ್ತಾ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸಿಗರ್ ನೆಕ್ಸ್ಟ್ ಟೈಮ್ ಇಂಥದ್ದು ಇಂಟ್ರೆಸ್ಟ್ ನೋಡಿ ಆಯ್ತಾನ. ಬಾಯ್.